ಎಲ್ಲೋಗಿದ್ರೆ ಅವತ್ತು? ಅವರು ಅಪ್ಪಾಜಿ ಕೆಲಸ ಮಾಡ್ತಾರೆ, ನಾನು ಅವ್ರ ಬಗ್ಗೆ ಮಾತಾಡಲ್ಲ. ಪುಣ್ಯ ಭೂಮಿ ಬಗ್ಗೆ ಅವ್ರು ಎಲ್ಲೋಗಿದ್ರೆ ನಾನು ಕೇಳಿದ ಇಷ್ಟ, ನನ್ನ ಕ್ವಶನ್ ಕೇಳ್ರಿ, ನನ್ನ ದಾಖಲೆಗಳು ಇಷ್ಟಿದೆ ರೀ. ಹೋಗಿ ಡಿ ಸಿ ಆಫೀಸ್ಗೆ ಹೋಗ್ರಿ, ನೀವು ಎನ್ಕ್ವೈರಿ ಮಾಡಿ ಹೋಗಿ, ಮಾಧ್ಯಮಕ್ಕೆ ಹೋಗ್ಬಿಟ್ರೆ ಎನ್ಕ್ವೈರಿ ಮಾಡ್ರಿ, ಯಾರು ಇಲ್ಲಿ ಹೋರಾಟ ಮಾಡಿದ್ದಾರೆ, ಏನ್ ಮಾಡಿದ್ದಾರೆ ಅಂತ. ನಾನು ಅವ್ರ ಬಗ್ಗೆ ಬ್ಲೇಮ್ ಮಾಡ್ತಾ ಇಲ್ಲ. ವೀರಕಾಪುತ್ರ ಮಂಗ್ 7 ವರ್ಷದಿಂದ ಎಲ್ಲಿ ಹೋಗಿದ್ರು ಅವರು? 2018 ಹೋರಾಟ ಮಾಡಿದ್ವಿ ಮೈಸೂರಲ್ಲಿ ಸ್ಮಾರಕ ಪುಣ್ಯ ಎಲ್ಲಿ ಭಾಗವಹಿಸಿದ್ರು. 20ನೇ ತಾರೀಕು ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಪರ್ಮಿಷನ್ ಕೇಳಿದೆ ಉಪವಾಸ ಸತ್ಯಾಗ್ರಹಕ್ಕೆ. ನಾನು 20ನೇ ತಾರೀಕೆ ನವೆಂಬರ್ 20ಕ್ಕೆ ಅನೌನ್ಸ್ ಮಾಡ್ಬಿಟ್ಟಿದ್ದೆ ಉಪವಾಸ ಸತ್ಯಾಗ್ರಹ ಅಂತ. ಇವರು ಯಾರು ನೀವು ಹೇಳಿದ್ರಲ್ಲ ಪುತ್ರ, ಅವನು ಅನೌನ್ಸ್ ಮಾಡಿದ್ 28ಕ್ಕೆ. ಅವ್ರಿಗೆ ಪುಣ್ಯ ಭೂಮಿ ಬಗ್ಗೆ, ಒಂದು ಹೋರಾಟದ ಬಗ್ಗೆ, ಅಪ್ಪಾಜಿ ಬಗ್ಗೆ ವಿಶ್ವಾಸ ಇದೆ. ನನ್ನ ಜೊತೆ ಬಂದು ನಿಂತ್ಕೊಂಡು ಹೋರಾಟಕ್ಕೆ ಧುಮುಕ್ತಾ ಇದ್ರಿ. ನಾನು 20ನೇ ತಾರೀಕು ಅನೌನ್ಸ್ ಮಾಡಿ 28ಕ್ಕೆ ಅನೌನ್ಸ್ ಮಾಡ್ಬಿಟ್ಟು 17ಕ್ಕೆ ಮಾಡ್ತಾರೆ. ಹೌದು, ಅವ್ರ ಇಷ್ಟ ಮಾಡ್ಕೊಳ್ಳಿ, ಅವ್ರ ಅಭಿಮಾನ ಮಾಡ್ಕೊಳ್ಳಿ. ನೀವು ಪುಣ್ಯ ಭೂಮಿ ಬಗ್ಗೆ ನಾನು ಏನಕ್ಕೆ ಮಾತಾಡ್ತಾ ಇದ್ದೀನಿ ಅಂದ್ರೆ, ಅವ್ರು ಯಾವ ಹೋರಾಟ ಮಾಡಿದ್ದಾರೆ ಪುಣ್ಯ ಭೂಮಿ ಬಗ್ಗೆ? ಯಾವ CMಗೆ, DCMಗೆ, ಜಿಲ್ಲಾಧಿಕಾರಿಗಳಿಗೆ, ಅಭಿಮಾನ್ ಸ್ಟುಡಿಯೋದವ್ರಿಗೆ ಎಲ್ಲಿ ದಾಖಲೆ ತೋರಿಸ್ರಿ? ಸುಮ್ಮನೆ ಇನ್ನೊಬ್ರು